ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು RML ಕ್ಯಾಟರ್ಸ್ ಕಡೆಯಿಂದ ಈಗ ಒಬ್ಬಟ್ಟು ಮಾಡ್ತಾ ಇದಾರೆ. ನೋಡಿ, ಈಗ ಒಂದು 200 ಇಂದ 250 ಒಬ್ಬಟ್ಟು ಮಾಡ್ತಾ ಇದಾರೆ. ಇದಂತೂ ತುಂಬಾ ಈಸಿಯಾಗಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತಾ ಇದಾರೆ. ನೋಡಿ, ಇವರಿಗೆ ಒಂದು 10 ರಿಂದ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಇದು ಒಬ್ಬಟ್ಟು ಮಾಡ್ತಾ ಇದಾರೆ. ತುಂಬಾ ಕ್ಲೀನ್ ಆಗಿ, ನೀಟಾಗಿ, ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವ್ರು ಯಾವ ರೀತಿ ಒಬ್ಬಟ್ಟು ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಹೋಳಿಗೆ ಮಾಡೋದಕ್ಕೆ ಈಗ ನೀರ್ ಹಾಕೊಂಡಿದ್ದಾರೆ. ಒಂದು 20 ಲೀಟರ್ ನೀರ್ ಹಾಕೊಂಡು ಈಗ ಅದರಲ್ಲಿ ಎಣ್ಣೆ ಮತ್ತೆ ಅರಿಶಿನ ಪುಡಿ ಹಾಕೊಂಡು ಇದನ್ನ ನೀರ್ ಕಾಯಿಸ್ಕೊಂತ ಇದಾರೆ. ನೋಡಿ, ಇದು ಕುದಿ ಬಂದ್ಮೇಲೆ ಈಗ ಬೇಳೆ ಹಾಕೊಂತಾರೆ. ನೋಡಿ, 5 kg ಬೇಳೆ ಹಾಕೊಂತ ಇದಾರೆ. ಇದು ತೊಗರಿ ಬೇಳೆ. ಇದು ಕುದಿ ಬಂದ್ಮೇಲೆ ಬೇಳೆ ಹಾಕೊಂಡು ಕುದಿಸ್ಕೊಂತಾರೆ. ನೋಡಿ, ಬೆಲ್ಲ 10 ಉಂಟೆ ತಗೊಂಡಿದ್ದಾರೆ. ಮತ್ತೆ ಮೈದಾ ಎಷ್ಟು kg ಇದು? ನೋಡಿ, ಒಬ್ಬಟ್ಟು ಮಾಡೋದಕ್ಕೆ ನೋಡಿ 4 kg ರವೆ ತಗೊಂಡಿದ್ದಾರೆ, 1 kg ಮೈದಾ ತಗೊಂಡಿದ್ದಾರೆ. ನೋಡಿ, ಈಗ ಕುದಿ ಬಂದಿದೆ. ಕುದಿ ಬಂದ್ಮೇಲೆ ಈಗ ಬೇಳೆ ಹಾಕೊಂತ ಇದ್ದಾರೆ. 5 kg ಬೇಳೆ. ಬೇಳೆ ಬೆಂದಿದೆ. ಈಗ ಬೆಂದಿರೋದನ್ನ ಈಗ ಫಿಲ್ಟರ್ ಮಾಡ್ಕೊಂತ ಇದ್ದಾರೆ. ಇದನ್ನ ಜಸ್ಟ್ 15 ರಿಂದ 20 ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಫಿಲ್ಟರ್ ಮಾಡ್ಕೊಂತ ಇದ್ದಾರೆ. ನೋಡಿ, ಒಂದು 50% ಇದನ್ನ ಬೇಯಿಸ್ಕೊಂಡಿದ್ದಾರೆ. ಇನ್ 50% ಹಂಗೆ ದಿಂಡಿದೆ. ದಿಂಡಿ ಇದ್ದಾಗಲೇ ಇದನ್ನ ಬಿಟ್ಟು ಬಸಿತಾ ಇದ್ದಾರೆ. ಫುಲ್ 100% ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಪಾಯಸ ಆಗ್ಬಿಡುತ್ತೆ. ಹೌದೌದೌದು. ಓಕೆ ಓಕೆ. ಓಕೆ ಓಕೆ. ಒಬ್ಬಟ್ಟಿಗೆ 50% ಬೇಯಿಸ್ಕೋಬೇಕು. ಓಕೆ ಓಕೆ. ನೋಡಿ, ಒಬ್ಬಟ್ಟಿಗೆ 50% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಳೆ ಎಲ್ಲ ಫುಲ್ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫಿಲ್ಟರ್ ಮಾಡ್ಕೊಂಡಿದ ನಂತರ ನೋಡಿ, ಇದರಲ್ಲಿ ಜಸ್ಟ್ ಒಂದು 2 ಗ್ಲಾಸ್ ನೀರು ಹಾಕೊಂಡು ತುಂಟೆ ಬೆಲ್ಲ ಹಾಕೊಂಡು ಈಗ ಇದನ್ನ ಪಾಕ ಮಾಡ್ಕೊತಾ ಇದ್ದಾರೆ. ನೋಡಿ, ಇದೆಲ್ಲ ಫುಲ್ಲು ಬೆಲ್ಲ ಎಲ್ಲ ಕರಗಿದೆ. ಕರಗಿದ ನಂತರ ಇದರಲ್ಲೇ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದಾರೆ. ನೋಡಿ, ಇದೆಲ್ಲ ಫಿಲ್ಟರ್ ಆಗಿದೆ. ಈಗ ಫಿಲ್ಟರ್ ಆಗಿರೋದನ್ನ ಈಗ ಇದರಲ್ಲಿ ಹಾಕೊಂತ ಇದ್ದಾರೆ. ನೋಡಿ, ಬೆಲ್ಲ ಎಲ್ಲ ಫುಲ್ ಕರಗಿರ್ಬೇಕು. 100% ಚೆನ್ನಾಗಿ ಕರಗಿಸ್ಕೊಂಡಿದ ನಂತರನೇ ಈಗ ಇದರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಈಗ ಏಲಕ್ಕಿ ಪುಡಿ ಹಾಕೊಂಡಿದ್ದಾರೆ ಸ್ವಲ್ಪ. ನೋಡಿ, ಇದರಲ್ಲೇ ಈಗ ಏಲಕ್ಕಿ ಪುಡಿ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಇದರಲ್ಲಿ ತುಪ್ಪ ಹಾಕೊಂತ ಇದ್ದಾರೆ. 2 ನೋಡಿ 3 ಸೌಟು ತುಪ್ಪ ಹಾಕೊಂಡಿದ್ದಾರೆ. ಬೆಲ್ಲದ ಪಾಕದಲ್ಲಿ ಹಾಕಿ ಒಂದು 5 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಸ್ಟವ್ ಆಫ್ ಮಾಡ್ಕೊಂಡು ಈಗ ಇಳಿಸ್ಕೊಂತ ಇದ್ದಾರೆ. ಅಷ್ಟೇನಾ ಸರ್? ಇದು ಕಾಯಿ ಹಾಕ್ಬೇಕು. ಇದರಲ್ಲಿ ಕಾಯಿ ಹಾಕ್ಬೇಕು. ಇದು ಓಕೆ ಓಕೆ. ನೋಡಿ, ಇದರಲ್ಲಿ ತೆಂಗಿನಕಾಯಿ 5 ಹಾಕೊಂತಾರೆ. ರುಚಿ ಬರುತ್ತೆ ಚೆನ್ನಾಗಿ. ನೋಡಿ, ಈಗ ರವೆ ಮತ್ತೆ ಮೈದಾ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲೇನೆ ಜಸ್ಟ್ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಹಾಕೊಂಡು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ರವೆ ಯಾವ್ದಾರ? ಚಿರೋಟಿ ರವೆನಾ? ನೋಡಿ, ಇದರಲ್ಲಿ ಚಿರೋಟಿ ರವೆ 4 kg, ಮೈದಾ ನಾರ್ಮಲ್ ಮೈದಾ 1 kg. 4
4ಕ್ಕೆ 1. 4ಕ್ಕೆ 1. ಇದು ಗಟ್ಟಿಯಾಗಿ ಮಿಕ್ಸ್ ಮಾಡ್ಬೇಕಾ ಮೆತ್ತವಾಗಿ ಮಿಕ್ಸ್ ಮಾಡ್ಬೇಕಾ? ಮೆತ್ತವಾಗಿರ್ಬೇಕು. ನೋಡಿ ಇದನ್ನ ಅದೇ ರವೆ ಇರುತ್ತಲ್ಲ, ಈ ರವೆ ಇರೋ ಕಾರಣಕ್ಕೆ ಇದನ್ನ ನೀರಾಗೆ ಮೆತ್ತವಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದನ್ನ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಎಷ್ಟೊತ್ತು ಬಿಡ್ತೀರಾ? 10 ನಿಮಿಷ. ನೋಡಿ ಇದು 10 ನಿಮಿಷ ಆದ್ಮೇಲೆ ಉಂಡೆ ಹಾಕೊಂತಾರೆ. ನೋಡಿ ಇದು ಗಾಳಿ ಹೋಗ್ದಿರಾ ಇದನ್ನ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ನೋಡಿ ಇದರಲ್ಲಿ ಈಗ ತೆಂಗಿನಕಾಯಿ 5 ಹಾಕೊಂತ ಇದ್ದಾರೆ. ಇದು ಕೊಬ್ಬರಿ ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಗ್ರೈಂಡರಲ್ಲಿ ಹಾಕೊಂಡು ಈಗ ರುಬ್ಕೊಂತ ಇದ್ದಾರೆ. ನೀರು ಹಾಕಿ ಒಂದು 15 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ರು. ಈಗ ಮತ್ತೆ ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದಾರೆ, ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದನ್ನ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ಮತ್ತೆ ಪ್ಲಾಸ್ಟಿಕ್ ಕವರ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ನೋಡಿ ಇದೆಲ್ಲ ಒಂದು 15 ನಿಮಿಷ ಮಿಕ್ಸಿಂಗ್ ಮಾಡಿದ ನಂತರ ಒಂದು 5 ನಿಮಿಷ ಬಿಟ್ಟು ಮತ್ತೆ ಈಗ ಉಂಡೆ ಹಾಕೊಂತ ಇದ್ದಾರೆ. ಈ ತರ ಇವರು ಉಂಡೆ ಮಾಡೋದು. ನೋಡಿ ಎಲ್ಲಾನು ಒಂದೇ ಸೈಜಲ್ಲೇ ಬೇಕು ಅಂತಂದಾಗ ನೋಡಿ ಈ ತರ ಮಾಡ್ಕೋಬೇಕಾಗುತ್ತೆ. ನೋಡಿ ಎಲ್ಲಾನು ಇದೇ ತರ ಇಷ್ಟೊಂದು ಉಂಡೆ ಹಾಕೊಂತಾರೆ. ನೋಡಿ ಇದನ್ನ ಒಂದು ಅರ್ಧ ಗಂಟೆ ರುಬ್ಕೊಂಡಿದ್ದಾರೆ. ರುಬ್ಕೊಂಡಿದ ನಂತರ ಫುಲ್ 100% ಚೆನ್ನಾಗಿ ಫೈನ್ ಆಗಿ ರುಬ್ಕೊಂಡಿದ್ದಾರೆ. ನೋಡಿ ಈ ತರ ಫೈನ್ ಆಗಿ ರುಬ್ಕೊಂಡಿದ ನಂತರ ಈಗ ತಗೊಂಬಂದಿದ್ದಾರೆ. ಇದನ್ನ ಈಗ ಉಂಡೆ ಹಾಕೊಂತಾರೆ. ನೋಡಿ ಇದು ಟ್ರೇಯಲ್ಲಿ ಸ್ವಲ್ಪ ಮೈದಾ ಹಾಕೊಂಡು ಈಗ ಉಂಡೆ ಮಾಡಿ ಇಟ್ಕೊಂತಾ ಇದ್ದಾರೆ. ನೋಡಿ ಇದರಲ್ಲಿ 120 ಇದೆ. ನೋಡಿ ಅದರಲ್ಲಿ 80 ಇದೆ. ನೋಡಿ ಟೋಟಲ್ 200 ಆಗಿದೆ ಇದರಲ್ಲಿ. ನೋಡಿ ಇದರಲ್ಲಿ ಇನ್ನ ಇಷ್ಟೊಂದು ಮಿಕ್ಕಿದೆ. ಇದರಲ್ಲಿ ಇನ್ನೊಂದು 50 ಆಗುತ್ತೆ. ನೋಡ್ಕೊಂಡು ಆಮೇಲೆ ಮಾಡ್ಕೊಂತಾರೆ ಇವರು.
ಉಂಡೆ ಮಾಡಿ ಇಟ್ಕೊಂಡಿದ್ರಲ್ಲ, ಒಂದು 10 ನಿಮಿಷ ಆಗಿದೆ ಉಂಡೆ ಮಾಡಿದ ನಂತರ ಈಗ ಹೂರ್ಣ ಅದರಲ್ಲಿ ಇಟ್ಕೊಂಡು ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ. ನೋಡಿ, ಮನೆಗಳಲ್ಲಿ ಕ್ಲೋಸ್ ಮಾಡೋದೇ ಒಂಥರ, ಆದರೆ ಇಲ್ಲಿ ಮದುವೆ ಮನೆಗಳಲ್ಲಿ ಈ ಥರ ಮಾಡ್ಕೊತಾರೆ. ನೋಡಿ, ಇದು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡು ನೋಡಿ ಕೈಗೆ ಅಂಟದಿರ ಕಾರಣಕ್ಕೆ ಇದನ್ನ ಮಾಡ್ಕೊತೀರಾ. ನೋಡಿ ಕೈಗೆ ಅಂಟ್ಕೊಂಡಿದ್ರ ಕಾರಣಕ್ಕೆ ಅಕ್ಕಿ ಉಲ್ಟಲ್ಲಿ ಸ್ವಲ್ಪ ಕೈಯಲ್ಲಿ ತಗೊಂಡು ನೋಡಿ ತಗೊಂಡು ಈ ತರ ಮಾಡ್ಕೊಂತಾರೆ. ಈ ತರ ಇವರು ಕ್ಲೋಸ್ ಮಾಡೋದು. ನೋಡಿ ಕೆಳಗಡೆ ಭಾಗ ಸ್ವಲ್ಪ ಅಕ್ಕಿ ಉಲ್ಟು ಮತ್ತೆ ಕೈಗೆ ಸ್ವಲ್ಪ ಅಕ್ಕಿ ಉಲ್ಟು ಹಾಕೊಂಡು ಈ ತರ ಇಟ್ಬಿಟ್ಟು ಟರ್ನ್ ಮಾಡ್ಕೊಂತ ಒಳಗಡೆ ಇಟ್ಕೋಬೇಕು. ರೆಡಿ. ಅದೇನಣ್ಣ ಬಟರ್ ಪೇಪರ್ ಅದು? ಅಂದ್ರೆ ನೋಡಿ ಈಗ ಇವರೆಲ್ಲ ಈ ಕಡೆಯಿಂದ ಇಲ್ಲಿ ಕ್ಲೋಸ್ ಮಾಡಿ ಕೊಡ್ತಾ ಇದಾರೆ. ನೋಡಿ ಆ ಕಡೆ ಲಟ್ಸ್ಕೊಂತ ಇದಾರೆ. ನೋಡಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಒಂದೇ ರೌಂಡ್ಗೆ ಲಟ್ಸಿ ಹಾಕ್ತಾ ಇದ್ದಾರೆ. ನೋಡಿ ಇವ್ರು ಕ್ಲೋಸ್ ಮಾಡೋದು ತುಂಬಾ ಜನಕ್ಕೆ ಕಷ್ಟ ಅನ್ಸುತ್ತೆ, ಆದ್ರೆ ಇವ್ರು ಕ್ಲೋಸ್ ಮಾಡೋದು ತುಂಬಾನೇ ಸಖತ್ ಈಸಿಯಾಗಿ ಇವರು ಕ್ಲೋಸ್ ಮಾಡಿ ಕೊಡ್ತಾ ಇರ್ತಾರೆ. ಅಲ್ಲಿ ಅಷ್ಟೇ ತೀಡೋದು ಎಷ್ಟು ಈಸಿಯಾಗಿ ತೀಡ್ತಾ ಇದಾರೆ ಅಂದ್ರೆ ಅಷ್ಟು ಈಸಿಯಾಗಿ ತೀಡ್ತಾರೆ. ಇದು ಟರ್ನ್ ಮಾಡೋದಕ್ಕೆ ಇವರು ಒಂದು ಕಡ್ಡಿ ಇಟ್ಕೊಂಡಿದ್ದಾರೆ, ಕಡ್ಡಿಯಲ್ಲಿ ಟರ್ನ್ ಮಾಡ್ತಾ ಇದ್ದಾರೆ. ನೋಡಿ ಆಗಿರೋದು ಇಲ್ಲಿ ಜೋಡಿಸ್ಕೊಂತ ಇದಾರೆ. ನೋಡಿ ಈ ತರ ಇವರು ಫೋಲ್ಡ್ ಮಾಡಿ ಈ ತರ ಆರಿಸ್ಕೊಂತಾರೆ. ಆರಿದ ನಂತರ ಟ್ರೇಯಲ್ಲಿ ಶಿಫ್ಟ್ ಮಾಡ್ಕೊಂತಾರೆ. ನೋಡಿ ಈ ತರ ಆರಿಸ್ಕೊಳೋದ್ರಿಂದ ಒಂದೊಬ್ಬಟ್ಟಿಗೆ ಅಂಟೋದಿಲ್ಲ, ಆ ಕಾರಣಕ್ಕೆ ಇವರು ಈ ತರ ಮಾಡ್ಕೊಂತಾರೆ. ನೋಡಿ ಇಷ್ಟು ಮಾತ್ರ ಇದನ್ನೆಲ್ಲ ಬ್ರೌನಿಶ್ ಮಾಡ್ಕೊಂಡು ತೆಗಿತಾರೆ.
ಒಬ್ಬಟ್ಟು ತಿರುಗಿಸೋದಕ್ಕೆ ಇದ್ರ ಬಿದಿರುಕಡ್ಡಿ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಕೆಳಗಡೆ ಫುಲ್ ಶಾರ್ಪ್ ಆಗಿರುತ್ತೆ ನೋಡಿ. ಈ ತರ ಇವರು ರೆಡಿ ಮಾಡಿ ಇಟ್ಕೊಳ್ತಾರೆ. ತುಂಬಾ ಈಸಿಯಾಗಿ ಇದನ್ನ ಟರ್ನ್ ಮಾಡ್ಬೋದು ನೋಡಿ. ಒಬ್ಬಟ್ಟು ಅನ್ನೋದು ಡ್ಯಾಮೇಜ್ ಆಗ್ದಿರಾ ಇದನ್ನ ತಿರುಗಿಸ್ಕೊಂತ ಇದ್ದಾರೆ ನೋಡಿ. ಫೋಲ್ಡಿಂಗ್ ವಾಶನೆ ನೀಟಾಗಿ ಫೋಲ್ಡ್ ಮಾಡ್ಕೋಬಹುದು. ಸ್ನೇಹಿತರೆ ನೋಡಿ, ಕೆಳಗಡೆ ಒಂದು ರೌಂಡ್ ಆಯ್ತು, ಈಗ ಮೇಲ್ಗಡೆ ಒಂದು ರೌಂಡ್ ಆಯ್ತು. 2ನೇ ರೌಂಡ್ ಹಾಕೊಂಡಿದ್ದಾರೆ. ಈಗ ಮತ್ತೆ 3ನೇ ರೌಂಡ್ ಹಾಕೊಂತ ಇದ್ದಾರೆ ನೋಡಿ. 1 ಮತ್ತೆ 2 ನೋಡಿ. ಕೆಳಗಡೆ ಒಂದು ರೌಂಡ್ ಇದೆ, ಮತ್ತೆ ಮೇಲ್ಗಡೆ ಇದು, ಮತ್ತೆ ಇದ್ರ ಮೇಲ್ಗಡೆ. ಸ್ನೇಹಿತರೆ ನೋಡಿ, ಒಬ್ಬಟ್ಟು ಮಾಡಿದ್ದಾಗಿದೆ, ಎಲ್ಲ ಫುಲ್ಲು ಕ್ಲಿಯರ್ ಆಗಿದೆ. ಟೋಟಲು ಒಂದು 250 ಒಬ್ಬಟ್ಟು ಆಗಿದೆ. 250 ಒಬ್ಬಟ್ಟನ್ನ ಇದನ್ನ ಮಾಡ್ಕೊಂಡು ಇದನ್ನೆಲ್ಲ ಫುಲ್ ಆರಿಸಿದ ನಂತರ ನೋಡಿ ಈಗ ಸರ್ವಿಂಗ್ಗೆ ತಗೊಂಡೋಗ್ತಾ ಇದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು RML ಕ್ಯಾಟರರ್ಸ್ ಕಡೆಯಿಂದ ಒಬ್ಬಟ್ಟು ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು ನೋಡಿ. ಇದು ಆಲ್ಮೋಸ್ಟ್ ಒಂದು 7 ರಿಂದ 8 ಅವರ್ ಹಿಡಿದಿದೆ. ಬೆಳಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಒಂದು 1:30-2 ಗಂಟೆವರೆಗೂ ಇದನ್ನ ಒಬ್ಬಟ್ಟು ಮಾಡಿದ್ದಾರೆ. ಇದಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಈ ಒಬ್ಬಟ್ಟು ತುಂಬಾನೇ ಸಾಫ್ಟ್ ಆಗಿತ್ತು, ಸಕ್ಕತ್ತಾಗಿತ್ತು. ತುಂಬಾನೇ ಈಸಿಯಾಗಿ ಮಾಡಿ ತೋರಿಸಿದ್ದಾರೆ, ಸಕ್ಕತ್ತಾಗಿತ್ತು. ನಂಗಂತೂ ಸಕ್ಕತ್ ಇಷ್ಟ ಆಯ್ತು ನೋಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ. Thank you.